ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ತುಂಬ ದಿನ ಆದಮೇಲೆ ಈ ಥರದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತೀನಿ. ಸೊ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಯಾವುದೇ ಒಂದು ಯೂಟ್ಯೂಬರ್ಗಾದ್ರೂ ಅವರು ಹಾಕಿರ್ತಕ್ಕಂಥ ವಿಡಿಯೋನ ಎಷ್ಟು ಜನ ನೋಡಿ ಸಪೋರ್ಟ್ ಮಾಡ್ತಾರಲ್ವ, ಅದರಿಂದನೇ ಯೂಟ್ಯೂಬರ್ಸ್ ಬೆಳೆಯೋಕ್ಕಾಗೋದು. ಅದರ್ವೈಸ್ ನಾವು ಏನೇ ವಿಡಿಯೋ ಹಾಕ್ತೀವಿ ಏನೇ ಕಂಟೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಅದು ಯೂಸ್ ಇರೋದಿಲ್ಲ. ನಾವು ಹಾಕ್ತಕ್ಕಂಥ ಕಂಟೆಂಟ್ ಬಂದು ನಿಮಗೆ ಅಂದರೆ ಅದು ಇಷ್ಟ ಆಗಬೇಕು. ನಾವು ಸುಳ್ಳು ಆಗ್ತಕ್ಕಂಥ ಕಂಟೆಂಟ್ ಬಂದು ನಿಮಗೆ ಅದರಲ್ಲಿ ನಂಬಿಕೆ ಬರಬೇಕು. ಇವರು ನಿಜನ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇಲ್ಲ, ಅವರ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತಾ ಇದ್ದಾರೆ. ನಾವು ಇವ್ರ ಚಾನಲ್ನ ನೋಡಬೇಕು, ಇವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು. ಸೊ ನಿಮ್ಮ ಆಡಿಯನ್ಸ್ಗೆ ಬಂದರೆ ಮಾತ್ರ ನಾವು ಯೂಟ್ಯೂಬರ್ಸ್ ಬೆಳೆಯೋಕ್ಕಾಗೋದು. ಇಲ್ಲ ಅಂತ ಹೇಳಿದ್ರೆ ನಾವು 100 ವಿಡಿಯೋ ಹಾಕಿದ್ರು ನಮಗೆ ವ್ಯೂಸ್ ಬಂದಿಲ್ಲ, ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತ ಹೇಳಿದರೆ ಯೂಸ್ ಆಗೋದಿಲ್ಲ. ಸೊ ದಯವಿಟ್ಟು ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊತಾ ಇದ್ದಾರೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಏನಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ. ಈ ಗೃಹಲಕ್ಷ್ಮಿ ಯೋಜನೆ ನಾವು ಅಪ್ಡೇಟ್ ಮಾಡಿದ್ವಿ. ಏನಂತ ಹೇಳಿದ್ರೆ ನಿನ್ನೆ ಶುಕ್ರವಾರದಿಂದ ಅವರು ಹಣನ ಹಾಕ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆದು ಶುಕ್ರವಾರ ಶನಿವಾರ ಸೋಮವಾರಕ್ಕೆಲ್ಲ 16ನೇ ಕಂತಿನ ಬರುತ್ತೆ, ಸೋಮವಾರದಿಂದ 17ನೇ ಕಂತಿನ ಹಾಕ್ತಾರೆ ಅಂತ ಹೇಳಿದ್ವಿ. ಇದಕ್ಕೆ ನನಗೆ ಒಂದಷ್ಟು ಕಮೆಂಟ್ಗಳು ಬಂದಿದೆ, ಅವ್ರು ಕೊಟ್ಟಿಲ್ಲ ಅಂದರೆ ನೀವು ಕೊಡ್ತೀರಾ ಅಂತ. ಖಂಡಿತ ಇಲ್ಲ, ನಂದು ಸರ್ಕಾರ ನಮ್ದಲ್ಲ. ಸರ್ಕಾರದಿಂದ ಏನು ಆದೇಶ ಬರುತ್ತೋ ಅದನ್ನು ಹೇಳೋದಷ್ಟೇ ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು DK ಸರ್ ಅವರು ಅಥವಾ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳ್ತಿದ್ರೆ, ನಾವು ಯಾವುದೇ ರೀತಿಯ ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡ್ತಾ ಇಲ್ಲ, ಗ್ಯಾರಂಟಿ ಯೋಜನೆ ಏನು ಅನೌನ್ಸ್ ಮಾಡಿದ್ದೀವೋ ಅದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣದಲ್ಲಿ ಗೊಂದಲ ಆಗಿತ್ತು. ಏನಕ್ಕೆ ಅಂತ ಹೇಳಿದರೆ, ಗೃಹಲಕ್ಷ್ಮಿಯಲ್ಲಿ ಹಣ ಬಂದ್ಬಿಟ್ಟು ನಮಗೆ ಡೈರೆಕ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇತ್ತು. ಬಟ್ ಇವಾಗ ತಾಲೂಕು ಪಂಚಾಯತಿ ಮುಖಾಂತರ ನಮಗೆ ಬರ್ತಾ ಇದೆ. ಸೊ ಇಲ್ಲಿ ತಡ ಆಗಿರೋದ್ರಿಂದ ನಮಗೆ ಲೇಟ್ ಆಯಿತು. ನಾವು ಈ ಒಂದು ವೀಕಲ್ಲಿ ಹಣನ ಕೊಡ್ತೀವಿ ಅಂತ ಹೇಳಿದರು. ಅವರು ಹೇಳಿರ್ತಕ್ಕಂಥದ್ದನ್ನೇ ನಾವು ಅಪ್ಡೇಟ್ ಮಾಡಿದ್ವಿ. ಸೊ ಇಲ್ಲಿ ನಾವು ಯಾರನ್ನು ಸುಳ್ಳು ಯೂಟ್ಯೂಬರ್ಸ್ ಬಂದು ಹೇಳಿಲ್ಲ. ಏನು ಆದೇಶ ಅವರು ಹೇಳಿದ್ರಲ್ವ ಅದನ್ನೇ ನಾವು ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಆಗಿರೋದು, ನಮಗೆ ನೋಟಿಫಿಕೇಶನ್ ಬಂದಿರೋದನ್ನು ನಾವು ಹೇಳಿದ್ವಿ. ಬಟ್ ಇವಾಗ ಲೇಟೆಸ್ಟ್ ಅಪ್ಡೇಟ್ ಅಂದರೆ ನಿನ್ನೆ ಹೇಳಿರೋದು ಏನಂತ ಹೇಳಿದರೆ, ನಮಗೆ ಇನ್ನೂ 8-10 ದಿನ ಟೈಮ್ ಬೇಕು. ಇವಾಗ ಮಾರ್ಚಲ್ಲಿ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ, ನಾವು ಅಷ್ಟು ಒಳಗಡೆ ಹಣನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅಲ್ಲಿ ಏನಂತ ಹೇಳಿದ್ರೆ ಸುದ್ದಿ ಮಾಧ್ಯಮದವ್ರು ಕೇಳಿದ್ರು, ನೀವು 3 ಕಂತು ಪೆಂಡಿಂಗ್ ಇದೆ, 3 ಕಂತನ್ನು ಕೊಡ್ತೀರಾ ಅಂತ ಹೇಳಿದಾಗ, ಸೊ ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಸ್ಟೇಟ್ಮೆಂಟ್ ಕೊಟ್ಟಿದ್ದಿದೆ. ಏನಂತ ಹೇಳಿದರೆ, ಸೊ ಇಲ್ಲ ನನಗೆ ಅದು ದುರ್ದೈವ ಏನಂತ ಹೇಳಿದ್ರೆ, ನನಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ 40 ದಿನ ನಾನು ಯಾವುದೇ ರೀತಿಯ ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಲಿ ಇರಲಿಲ್ಲ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ನಮ್ಮ ಕಡೆಯಿಂದ ಪ್ರೆಜರ್ ಆಗ್ತಾ ಇತ್ತು. ಮಹಿಳೆಯರಿಗೆ ಏನಂತ ಹೇಳಿದರೆ ಆನ್ ಟೈಮಿಗೆ ಅಮೌಂಟ್ ಹೋಗಬೇಕು ಗೃಹಲಕ್ಷ್ಮಿದು, ಯಾವುದೇ ರೀತಿ ಗೊಂದಲ ಆಗಬಾರ್ದು ಅನ್ನೋ ಪ್ರೆಜರ್ನ ನಾವು ಕೊಡ್ತಾ ಇದ್ವಿ. ಬಟ್ ಇವಾಗ ಏನಾಯಿತು, ನನ್ನ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾವು ಅದನ್ನು ಪ್ರೆಸರ್ನ ಹಾಕ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಒಂದು 3 ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ. ಇನ್ನು 8ರಿಂದ 10 ದಿನದಲ್ಲಿ ನಾವು ಹಣನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಸೊ ಆವಾಗ 3 ತಿಂಗಳ ಹಣನ ಹಾಕ್ತೀರಾ ಅಂತ ಹೇಳಿದಾಗ ಅವರು ಕ್ಲಿಯರ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ 2 ತಿಂಗಳ ಹಣ ಸಬ್ಮಿಟ್ ಆಗಿದೆ. ಇಲ್ಲಿ ಗಮನ ಇಟ್ಟು ಕೇಳಿ, 3 ತಿಂಗಳದು 6,000 ನಿಮಗೆ ಬರ್ತಾ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ 2 ತಿಂಗಳ ಹಣ ಸಬ್ಮಿಟ್ ಆಗಿದೆ. ನಿಮಗೆ 2 ತಿಂಗಳಿಂದ ಅಂದರೆ 16-17ನೇ ಕಂತಿನ ಹಣ ಬರುತ್ತೆ. ಬಟ್ ಅದು ಒಟ್ಟಿಗೆ ಬರುತ್ತಾ ಇಲ್ಲ ಒಂದು ಹಣ ಬಂದು ಇನ್ನೊಂದು ವಾರದಲ್ಲಿ ಬರುತ್ತಾ ಗೊತ್ತಿಲ್ಲ. ಬಟ್ ಇದು 8ರಿಂದ 10 ದಿನ ಅಂತ ಹೇಳಿದ್ದಾರೆ. ಈ ಫೆಬ್ರವರಿ ತಿಂಗಳಲ್ಲಿ ಬರೋದು ಆಲ್ಮೋಸ್ಟ್ ಆಲ್ ಡೌಟ್ ಇದೆ. ಬಂತು ಅಂತ ಹೇಳಿದರೆ ಖುಷಿಯಾದ ವಿಚಾರ ಅಂತ ಹೇಳ್ಬೋದು. ನಮ್ಮ ಗೃಹಲಕ್ಷ್ಮಿಯವರು ತುಂಬಾ ಕಾತ್ಕೊಂಡು ಕೂತ್ಕೊಂಡಿದ್ದಾರೆ. ಅದರಲ್ಲೂ 3 ತಿಂಗಳ ಹಣ ಅಂತ ಹೇಳಿದರೆ, ಈ ಅನ್ನಭಾಗ್ಯ ಯೋಜನೆ ಹಣ ಇಷ್ಟು ದಿನ ಪೆಂಡಿಂಗ್ ಉಳ್ಕೊಂಡು ಇವಾಗ ಅನ್ನಭಾಗ್ಯ ಯೋಜನೆಯಲ್ಲಿ ಏನಾಯಿತು ಅಂತ ಹೇಳಿದರೆ, ನಾವು ಹಣನ ಕೊಡೋದಿಲ್ಲ, ಹಣದ ಬದಲಿಗೆ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಸೊ ಈ ಥರ ಏನಾದರೂ ಆಗಿಬಿಟ್ರೆ ನಾವು ಗೃಹಲಕ್ಷ್ಮಿ ಹಣ ನಂಬ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ, ನಮಗೆ ಸಮಸ್ಯೆ ಆಗುತ್ತೆ ಅಂತಲೂ ತುಂಬ ಜನ ಯೋಚನೆ ಮಾಡೋರು ಇರ್ತಾರೆ. ಸೊ ಈ ಯೋಜನೆಗಳು ಏನಂತ ಹೇಳಿದ್ರೆ ಎಲ್ಲ ಒಂದು BPL ಕಾರ್ಡ್ದಾರರಿಗೆ ಅಂತಲೇ ಇರ್ತಕ್ಕಂಥದ್ದಾಗಿದೆ. ಇದನ್ನು ತಲೆಯಲ್ಲಿಟ್ಕೊಂಡು ಬಡ ಕುಟುಂಬ ಮಧ್ಯಮ ಕುಟುಂಬದವ್ರನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸ್ಕೀಮ್ಗಳಿದೆ. ಬರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಏನು ಸಮಸ್ಯೆ ಆಗುತ್ತೆ ಅನ್ನೋದು ಸರ್ಕಾರಕ್ಕೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರು ಹೇಳಿದ್ದಾರೆ 2 ತಿಂಗಳ ಹಣವನ್ನು ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ. ಆ 2 ತಿಂಗಳ ಹಣವನ್ನು ಅವರು ಒಂದು ಟೈಮಿಗೆ ಕೊಡ್ತಾರಾ ಅಥವಾ 2 ಚೆಕ್ನ ಪಾಸ್ ಮಾಡ್ತಾರ ಅನ್ನೋದು ಖಂಡಿತ ಇನ್ನೂ ಗೊತ್ತಿಲ್ಲ. ಬಟ್ 8ರಿಂದ 10 ದಿನ ಅಂತ ಹೇಳಿದ್ದಾರೆ. ನಿಮಗೆ ಯಾರಾದ್ರೂ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ, ಇವತ್ತು ಅಷ್ಟು ಡಿಸ್ಟ್ರಿಕ್ಕಿಗೆ ಬರುತ್ತೆ ನಾಳೆ ಅಷ್ಟು ಡಿಸ್ಟ್ರಿಕ್ಕಿಗೆ ಬರುತ್ತೆ ಅಂದರೆ ಖಂಡಿತ ಇದು ಸುಳ್ಳಾದ ಮಾಹಿತಿ ಇದೆ. ಸ್ವತಃ ಅವರೇನೆ ಹೇಳಿದ್ದಾರೆ, ನಮಗೆ 8ರಿಂದ 10 ದಿನ ಟೈಮ್ ಬೇಕು ಅಂತ. ಬಂದರೆ ನೆಕ್ಸ್ಟ್ ವೀಕ್ ಎಂಡಲ್ಲಿ ಬರ್ಬೋದು, ಅಂದರೆ ಫೆಬ್ರವರಿ ಎಂಡಲ್ಲಿ 1 ಕಂತು ಬರ್ಬೋದು. ಅದರ್ವೈಸ್ ಮಾರ್ಚಿಗೆ ಪೋಸ್ಟ್ಪೋನ್ ಆಗೋವಂಥದ್ದಿದೆ. ಬಂತು ಅಂತ ಹೇಳಿದರೆ ನಮಗೂ ಖುಷಿನೇ, ಅವ್ರು ಹೇಳಿದ್ದನ್ನು ನಾವು ಹೇಳಿರ್ತೀವಿ. ಸೊ ನಮ್ಮ ಗೃಹಲಕ್ಷ್ಮಿಯರಿಗೆ ಹಣ ಬಂದಿದೆ ಅಂತೇಳಿದರೆ ನಾವು ಒಂದು ವಿಡಿಯೋ ಮಾಡಿದ್ಕೂ ನಮಗೆ ಒಂದು ಸಾರ್ಥಕತೆ ಅನ್ನೋದು ಇರುತ್ತೆ. ಸೊ ಯಾರಿಗಾದ್ರೂ ಹಣ ಬಂದಿದೆ, ನಮಗಂತೂ ನೋಟಿಫಿಕೇಶನ್ ಬರುತ್ತೆ. ಇನ್ ಕೇಸ್ ಬರ್ದಲ್ಲೇ ಹಣ ಬಂತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಮಗೂ ಖುಷಿ ಆಗುತ್ತೆ. ಅದೇ ರೀತಿಯಾಗಿ ನೀವು ಹೇಳಿರ್ತಕ್ಕಂಥ ಹಣ ಬಂದಿರೋದನ್ನು ನಾವು ಬೇರೆಯವ್ರಿಗೆ ಹೇಳಲಿಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹೋಪ್ ಇವತ್ತು ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ದೀರಾ ಹೆಲ್ಪ್ ಆಗಿದೆ, ಗೃಹಲಕ್ಷ್ಮಿ ಬಗ್ಗೆ ನಿಮಗೊಂದು ಕ್ಲಾರಿಟಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಅದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.